This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಡಿಟ್ಟೋ ಕಂಪ್ನಿ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ರೋಲ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಜಸ್ಟ್ ಒನ್ ಡೇ ಆಗಿದೆ ಅಷ್ಟೇ ಇವರು ವ್ಯಾಕೆನ್ಸಿ ಇದೆ ಅಂತ ಪೋಸ್ಟ್ ಮಾಡಿರೋದು. ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ ಲ್ಯಾಪ್ಟಾಪ್ ಸಹ ಸಿಗುತ್ತೆ. ಸ್ಯಾಲ್ರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ಫೀಸ್ ಇರೋಲ್ಲ, ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಫ್ರೆಷರ್ಸ್ ಆಗಿದ್ದರೂ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಅಂತ ನಮಗೆ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ನೀವು ಸಹ ಚೆಕ್ ಅನ್ನೋದು ಮಾಡ್ಕೋಬೋದು. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಗೆ ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕೋದ್ರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಲಿಂಕ್ ಅನ್ನೋದು ಶೇರ್ ಅನ್ನೋದು ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಆ ಸ್ಕ್ರೀನ್ಶಾಟ್ಸ್ ಅನ್ನೋದು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ. ಓಕೆ ಗೈಸ್, ತಡ ಮಾಡಿದರೆ ವೀಡಿಯೋ ಶುರು ಮಾಡ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಲಿಂಕ್ಡ್ಇನ್ನಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ. ಅವರ ಅಫಿಷಿಯಲ್ ಆಗಿ ಡಿಟ್ಟೋ ಕಂಪ್ನಿ ಕಡೆಯಿಂದನೇ ನಮಗೆ ವ್ಯಾಕೆನ್ಸಿ ಇದೆ ಅಂತ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಕಂಪ್ನಿ ಹೆಸರು ಡಿಟ್ಟೋ ಆಗಿರುತ್ತೆ. ಡಿಟ್ಟೋ ಇನ್ಶೂರೆನ್ಸ್ ರೋಲ್ಗೆ ನೀವು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಅಂದರೆ ಆಪ್ರೇಷನಲ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ನೀವು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಪೋಸ್ಟೆಡ್ ಒನ್ ಡೇ ಎಗೋ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಟ್ಸ್ ಎ ರಿಮೋಟ್ ಜಾಬ್, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಂತರ ಫುಲ್ ಟೈಮ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಇದು ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಆಗಿರಲ್ಲ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಆ ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ಲಿ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ನಿಮ್ಮ ಹತ್ರ ಆಲ್ರೆಡಿ ಲಿಂಕ್ಡ್ಇನ್ ಅನ್ನೋ ಅಪ್ಲಿಕೇಶನ್ ಏನಾದರೂ ಇದ್ದರೆ ಅದು ಡೈರೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಮ್ಯಾನ್ಯುಯಲ್ ಆಗಿ ಎಲ್ಲ ಡೀಟೇಲ್ಸ್ನ ಟೈಪ್ ಮಾಡಿ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಕೆಲಸ ಏನಾಗಿರುತ್ತೆ, ಸ್ಯಾಲ್ರಿ ಎಷ್ಟು, ಬೆನಿಫಿಟ್ಸ್ ಎಲ್ಲ ಏನಾಗಿರುತ್ತೆ ಅಂತ ಕ್ಲಿಯರಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಚೆಕ್ ಮಾಡಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಸೊ ದಟ್ ನಿಮಗೆ ಅರ್ಥ ಆಗೋಲ್ಲ. ಕೊನೆ ತನಕ ನೋಡಿದ್ರೆ ಮಾತ್ರ ಫುಲ್ ಡೀಟೇಲ್ಸ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಓಕೆ ಗೈಸ್, ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಡಿಟ್ಟೋ ಕಂಪ್ನಿ ಬಗ್ಗೆ ಫುಲ್ ಕ್ಲಿಯರಾಗಿ ನಮಗೆ ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಲೈಕ್ ಯಾವಾಗ ಈ ಡಿಟ್ಟೋ ಕಂಪ್ನಿ ಅನ್ನೋದು ಸ್ಟಾರ್ಟ್ ಆಗಿದೆ, ಎಷ್ಟು ಇಯರ್ಸಿಂದ ರನ್ನಿಂಗ್ ಸಕ್ಸಸ್ಫುಲಿ ಅಂತ, ನಂತರ ಇದು ಎಷ್ಟು ರೇಟಿಂಗ್ ಅನ್ನೋದು ಇದೆ ಇವರಿಗೆ ಅಂತೆಲ್ಲ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಅದನ್ನು ಚೆಕ್ ಅನ್ನೋದು ಮಾಡ್ಕೋಬೋದು. ಅಟ್ ಡಿಟ್ಟೋ ಅವರ್ ಮಿಷನ್ ಇಸ್ ಟು ಎಂಪವರ್ಸ್ ಯೂಸರ್ಸ್ ವಿತ್ ಎ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇನ್ಶೂರೆನ್ಸ್. ಅಂದರೆ ಈ ಕಂಪ್ನಿ ಅವ್ರದ್ದು ಏನಾಗಿರುತ್ತೆ ಅಂದರೆ ಇನ್ಶೂರೆನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಈ ಕಂಪ್ನಿಯವರು. ಅದು ನೀವು ಫುಲ್ ಅಂಡರ್ಸ್ಟ್ಯಾಂಡ್ ಅನ್ನೋದು ಮಾಡಿಕೊಂಡು ಆ ಇನ್ಶೂರೆನ್ಸ್ ಬಗ್ಗೆ ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಸೇಲ್ಸ್ ಟಾರ್ಗೆಟ್ ಇರೋಲ್ಲ ಸ್ನೇಹಿತರೆ. ಜಸ್ಟ್ ನೀವು ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿರುತ್ತೆ ಅಷ್ಟೇ. ಅವ್ರಿಗೇನಾದರೂ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಹೇಳ್ತಾರಲ್ವ, ಆಗ ನೀವು ಈ ಇನ್ಶೂರೆನ್ಸ್ನ ಮಾಡಿಕೊಂಡ್ರೆ ನಿಮಗೆ ಇಷ್ಟು ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ, ಇಷ್ಟು ಪ್ರಾಫಿಟ್ ಅನ್ನೋದು ಇರುತ್ತೆ ಅಂತ ಕ್ಲಿಯರಾಗಿ ನೀವು ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿರುತ್ತೆ ಕಸ್ಟಮರ್ಸ್ಗೆ. ಯಾವುದೇ ರೀತಿ ರ್ಯಾಶ್ ಆಗಿ ಎಲ್ಲ ಮಾತಾಡ್ತಿಲ್ಲ, ಸ್ಮೂತಾಗಿ ನೀವು ಡೀಲ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ನಮಗಿಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸಪೋರ್ಟ್ ಅನ್ನೋದು ಕೊಡಬೇಕಾಗಿರುತ್ತೆ ಅಷ್ಟೇ. ನೀವು ಟಾರ್ಗೆಟ್ಸು ಇಷ್ಟು ಸೇಲ್ ಮಾಡಬೇಕು ಅಂತ ಏನಿರಲ್ಲ ಸ್ನೇಹಿತರೆ. ಜಸ್ಟ್ ನೀವು ಸಪೋರ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ವಾಟ್ ವಿ ಡೂ ಅಟ್ ಡಿಟ್ಟೋ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ವಿ ಹೆಲ್ಪ್ ಪೀಪಲ್ ಟು ಬೈ ಇನ್ಶೂರೆನ್ಸ್. ವಿ ಎಕ್ಸ್ಪ್ಲೈನ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಇನ್ ಎ ಲ್ಯಾಂಗ್ವೇಜ್ ಯೂಸರ್ಸ್ ಅಂಡರ್ಸ್ಟ್ಯಾಂಡ್. ಅಂದರೆ ಅವ್ರಿಗೆ ಕನ್ನಡ ಭಾಷೆಯಲ್ಲಿ ಏನಾದರೂ ಕಸ್ಟಮರ್ಸ್ ಬಂದರೆ ನೀವು ಕನ್ನಡ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಇಂಗ್ಲೀಷ್ ಏನಾದರೂ ಬಂದರೆ ಇಂಗ್ಲೀಷ್ ಅನ್ನೋದು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಬೋತ್ ಲ್ಯಾಂಗ್ವೇಜಸ್ ಅಲ್ಲಿ ವರ್ಕ್ ಅನ್ನೋದು ಇರುತ್ತೆ. ಕರೆಕ್ಟಾಗಿರುವಂತಹ ರಿಕಮೆಂಡೇಷನ್ಸ್ ಅನ್ನೋದು ನೀವು ಕೊಡಬೇಕಾಗಿರುತ್ತೆ. ಪರ್ಸ್ನಲೈಸ್ಡ್ ಆಗಿ ಅವ್ರಿಗೆ ಸೂಟ್ ಆಗುವಂತಹ ರಿಕಮೆಂಡೇಷನ್ಸ್ ಅನ್ನೋದು ನೀವು ಕಸ್ಟಮರ್ಸ್ಗೆ ಹೆಲ್ಪ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸಿಂಪಲ್ ವರ್ಕ್ ಆಗಿರುತ್ತೆ. ಈ ಕಂಪನಿ ಇನ್ಶೂರೆನ್ಸ್ ಬಗ್ಗೆ ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು ಮತ್ತು ಅವ್ರಿಗೆ ಸೂಟ್ ಆಗುವಂತಹ ಇನ್ಶೂರೆನ್ಸ್ ಪಾಲಿಸೀಸ್ ಚೂಸ್ ಮಾಡಲು ಹೆಲ್ಪ್ ಅನ್ನೋದು ಮಾಡಬೇಕಾಗಿರುತ್ತೆ ಅಷ್ಟೇ. ಈ ರೋಲ್ನಲ್ಲಿ ನಿಮ್ಮ ಮೈನ್ ವರ್ಕ್ ಏನು ಅಂದರೆ ಕಸ್ಟಮರ್ಸ್ಗೆ ಪಾಲಿಸಿ ಇಶ್ಯೂ, ರಿನೀವಲ್ ಮತ್ತು ಕ್ಲೈಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಅನ್ನೋದು ಮಾಡಬೇಕು ಅಂತ ನಮಗೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಂತರ ಕಸ್ಟಮರ್ಸ್ಗೆ ಪಾಲಿಸಿ ಇಶ್ಯೂ, ಏನಾದರೂ ರಿನೀವಲ್ ಮತ್ತು ಕ್ಲೈಮ್ಸ್ ಬಗ್ಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ. ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕೋಆರ್ಡಿನೇಟ್ ಮಾಡಿ ಪಾಲಿಸಿ ಟೈಮ್ಗೆ ಪ್ರೋಸೆಸ್ ಆಗುವಂಥ ನೋಡ್ಕೊಳ್ಬೇಕಾಗಿರುತ್ತೆ. ರಿನಿವಲ್ ಪ್ರೋಸೆಸ್ನಲ್ಲಿ ಕಸ್ಟಮರ್ಸ್ಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲೈಮ್ಸ್ ಪ್ರೊಸೆಸಿಂಗ್ ಮತ್ತು ಪಾಲಿಸಿ ರಿಲೇಟೆಡ್ ಕ್ವೈರೀಸ್ ಇದ್ದರೆ ಅವ್ರಿಗೆ ನೀವು ಎಲ್ಲ ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಡೈಲಿ ಆಪ್ರೇಷನ್ಸ್ ಡೈಲಿ ಆಪ್ರೇಷನ್ಸ್ ಅನ್ನೋದು ನೀವು ಮಾನಿಟರ್ ಮಾಡಿ, ಏನಾದರೂ ಇಶ್ಯೂಸ್ ಇದ್ದರೆ ಐಡೆಂಟಿಫೈ ಮಾಡಿ ಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಕಸ್ಟಮರ್ಸ್ ಮತ್ತು ಇನ್ಶೂರೆನ್ಸ್ ಕಂಪನೀಸ್ ನಡುವೆ ಕೋಆರ್ಡಿನೇಟ್ ಮಾಡಿ ಪಾಲಿಸಿ ರಿನೀವಲ್ ಮತ್ತು ಕ್ಲೈಮ್ಸ್ ರಿಲೇಟೆಡ್ ವರ್ಕ್ ಹ್ಯಾಂಡಲ್ ಅನ್ನೋದು ಮಾಡಬೇಕಾಗಿರುತ್ತೆ. ಈ ಜಾಬ್ ಮೈನ್ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅಸಿಸ್ಟ್ ಇನ್ ಕ್ರಿಯೇಟಿಂಗ್ ಆ್ಯಂಡ್ ಮೈಂಟೈನಿಂಗ್ ಅಪ್ಡೇಟಿಂಗ್ ಆಪ್ರೇಷನಲ್ ಡಾಕ್ಯುಮೆಂಟೇಷನ್ ಅಂತೆಲ್ಲ ಕೊಟ್ಟಿದ್ದಾರೆ.
ಕಸ್ಟಮರ್ಸ್ ಜೊತೆ ಏನೆಲ್ಲ ಮಾತಾಡ್ತೀರೋ ಎಲ್ಲ ನೀವು ಕ್ಲಿಯರಾಗಿ ಡಾಕ್ಯುಮೆಂಟ್ ಮಾಡಿ ಇಡಬೇಕಾಗಿರುತ್ತೆ. ಕರೆಕ್ಟಾಗಿ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ಕ್ಲಿಯರಾಗಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ಮೈಂಟೈನ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ನಮಗಿಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ರಿಕ್ವೈರ್ಮೆಂಟ್ಸಲ್ಲಿ ಚೆಕ್ ಮಾಡಿಕೊಂಡ್ರೆ ಸ್ನೇಹಿತರೆ, ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನಿಮ್ಮದು ಗ್ರ್ಯಾಜುಯೇಷನ್ ಅನ್ನೋದು ಆಗಿರಬೇಕು, ಡಿಗ್ರಿ ಅನ್ನೋದು ಆಗಿರಬೇಕು. PUC ಆಗಿರೋರು ಟ್ರೈ ಮಾಡಿ. ನಿಮ್ಮ ಹತ್ರ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಇದ್ದರೆ ನೀವು ಸಹ ಟ್ರೈ ಅನ್ನೋದು ಮಾಡ್ಬೋದು. ನಿಮಗೆ 2 ಇಯರ್ಸ್ ತನಕ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಆಪ್ರೇಷನ್ಸಲ್ಲಿ ಬಿಗ್ ಅಡ್ವಾಂಟೇಜ್ ಆಗಿರುತ್ತೆ. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ನೀವು ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ 0 to 2 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸ್ಟ್ರಾಂಗ್ ಆರ್ಗನೈಸೇಷನಲ್ ಸ್ಕಿಲ್ಸ್ ವಿತ್ ಡೀಟೇಲ್ ಓರಿಯೆಂಟೆಡ್ ಮೈಂಡ್ ಸೆಟ್ ಅನ್ನೋದು ಇರಬೇಕಾಗಿರುತ್ತೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ಸ್ ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ವಿತ್ ದ ಎಬಿಲಿಟಿ ಟು ವರ್ಕ್ ಕೊಲಾಬರೇಟಿವ್ಲಿ ಅಕ್ರಾಸ್ ಡಿಪಾರ್ಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಟ್ಲೀಸ್ಟ್ ನಿಮಗೆ MS ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ, ನಂತರ ಗೂಗಲ್ ಶೀಟ್ಸಲ್ಲಿ ಏನಾದರೂ ನಿಮಗೆ ಬರುತ್ತೆ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಬಿಲಿಟಿ ಟು ಅಡ್ಯಾಪ್ಟಿವ್ ಡೈನಾಮಿಕ್ ವರ್ಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯಾಂಡಲ್ ಮಲ್ಟಿಪಲ್ ಟಾಸ್ಕ್ಸ್ ಸೈಮಲ್ಟೇನಿಯಸ್ಲಿ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಬೇಸಿಕ್ ನಾಲೆಜ್ ಅಟ್ಲೀಸ್ಟ್ ಫ್ರೆಷರ್ಸ್ ಆಗಿದ್ದರೂ ಸಹ ನಿಮಗೆ ಎಕ್ಸೆಲಲ್ಲಿ ಮತ್ತು ಗೂಗಲ್ ಶೀಟ್ಸ್ ಬಗ್ಗೆ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಪರ್ಕ್ಸಲ್ಲಿ ನೋಡಿದ್ರೆ ಸ್ನೇಹಿತರೆ, ಈ ಕಂಪ್ನಿಯವರು ನಿಮಗೆ ಏನಾದರೂ ನೀವು ಸೆಲೆಕ್ಟ್ ಆದರೆ ನಿಮಗೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಸಹ ಕೊಡ್ತಾರೆ. ಯುವರ್ ವೆಲ್ ಬೀಯಿಂಗ್ ಮ್ಯಾಟರ್ಸ್, ವಿ ಹ್ಯಾವ್ ಗಾಟ್ ಯು ಕವರ್ಡ್ ಲಿಟ್ರಲಿ ಅಂತ ಕೊಟ್ಟಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಿಮಗೆ ಪ್ರೊವೈಡ್ ಅನ್ನೋದು ಮಾಡ್ತಾರೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಪ್ರೋಸೆಸ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಫಸ್ಟ್ ನೀವು ಅಪ್ಲೈ ಮಾಡಿದ ತಕ್ಷಣ ನೀವು ಶಾರ್ಟ್ ಅಸೆಸ್ಮೆಂಟ್ ವಿಡಿಯೋ ಸಹ ನೀವು ಮಾಡಿ, ಅಂದರೆ ಲೈಕ್ ಈಗ ನೀವು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ ರೀತಿ, ಲೈಕ್ ಇವಾಗ ರೆಸ್ಯೂಮಲ್ಲಿ ಏನಿರುತ್ತೋ ಅದನ್ನು ನೀವು ವಿಡಿಯೋ ಮಾಡಿ ಡೈರೆಕ್ಟಾಗಿ ಅವ್ರಿಗೆ ಸೆಂಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ನಿಮಗೆ ಗ್ರೂಪ್ ಡಿಸ್ಕಷನ್ ಇರುತ್ತೆ, ನಂತರ ಅಸೆಸ್ಮೆಂಟ್ ರೌಂಡ್ ಅನ್ನೋದು ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟಾಸ್ಕ್ 2 ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ರೌಂಡ್ ನಿಮಗೆ ಸೆಲೆಕ್ಷನ್ ರೌಂಡ್ ಅನ್ನೋದು ಇರುತ್ತೆ. ಈ ಇಂಟರ್ವ್ಯೂ ಪ್ರೋಸೆಸ್ ಅಟ್ಲೀಸ್ಟ್ ನಿಮಗೆ 2 ವೀಕ್ಸ್ ಅನ್ನೋದು ತೊಗೊಳುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಫೈನಲ್ ರೌಂಡ್ ಆಫ್ ಇಂಟರಾಕ್ಷನ್ ಅನ್ನೋದು ಇರುತ್ತಂತೆ. ಈ ರೌಂಡ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ರಲ್ಲೆಲ್ಲ ಸೆಲೆಕ್ಟ್ ಆದರೆ ನಿಮಗೆ ಜಾಬ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ನಿಮ್ಮ ಅಡ್ರೆಸ್ಗೆ ಕಂಪ್ನಿಯವರು ಲ್ಯಾಪ್ಟಾಪ್ ಸಹ ಪ್ರೊವೈಡ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ಸ್ಯಾಲ್ರಿ ನೋಡಿದ್ರೆ 4,54,600 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ವರ್ಷಕ್ಕೆ ನೀವು ಇಷ್ಟು ಅನ್ನೋದು ದುಡಿಬೋದು, 4 ಲಕ್ಷ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಫಿಕ್ಸ್ಡ್ ಸ್ಯಾಲ್ರಿ ಆಗಿರುತ್ತಂತೆ, ಯಾವುದೇ ರೀತಿ ನಾನ್ ನೆಗೋಷಿಯಬಲ್ ಅಂತ ಕೊಟ್ಟಿದ್ದಾರೆ. ಇದು ಫಿಕ್ಸ್ ಸ್ಯಾಲ್ರಿ ಆಗಿರುತ್ತೆ. ಈ ಸ್ಯಾಲ್ರಿಗೆ ನೀವು ಓಕೆ ಆದರೆ, ಕಂಫರ್ಟಬಲ್ ಆದರೆ ಮಾತ್ರ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೊಳ್ಳಿ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅಂದರೆ ಲೈಕ್ ಮಂತ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಯರ್ ಬೈ ನಿಮಗೆ 35,000 to 30,000 ಅನ್ನೋದು ನೀವು ಸ್ಯಾಲ್ರಿ ಅನ್ನೋದು ತೊಗೋಬೋದು ಸ್ನೇಹಿತರೆ. ಒಳ್ಳೆ ಸ್ಯಾಲ್ರಿ ಫಾರ್ ಫ್ರೆಷರ್ಸ್ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟ್ ಇದ್ದರೆ ನೀವು ಅಷ್ಟೇ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಒನ್ಸ್ ಯು ಕಂಪ್ಲೀಟ್ ಅವರ್ ಅಪ್ಲಿಕೇಶನ್ ಯು ವಿಲ್ ಬಿ ಆಸ್ಕ್ ಟು ಸಬ್ಮಿಟ್ ಎ ಶಾರ್ಟ್ ವಿಡಿಯೋ ರೆಸ್ಯೂಮ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಹಾಕಿದ ನಂತರ ನೀವು ಶಾರ್ಟ್ ವಿಡಿಯೋ ರೆಸ್ಯೂಮ್ ಅನ್ನೋದು ಮಾಡಬೇಕಾಗಿರುತ್ತೆ. ಅದು ಮ್ಯಾಂಡೇಟರಿ ಆಗಿರುತ್ತೆ ಸ್ನೇಹಿತರೆ. ಅದು ನೀವು ಸಬ್ಮಿಟ್ ಅನ್ನೋದು ಮಾಡಲೇಬೇಕಾಗಿರುತ್ತೆ. ನೀವು ಅಪ್ಲೈ ಮಾಡಿದ ಕೂಡಲೇ ನಿಮಗೆ ಇಮೇಲ್ ಅನ್ನೋದು ಅವ್ರು ಮಾಡ್ತಾರೆ. ಆ ಇಮೇಲಲ್ಲಿ ನಿಮಗೆ ಕ್ಲಿಯರಾಗಿ ಕೊಟ್ಟಿರ್ತಾರೆ ಯಾವ ಇಮೇಲ್ ಅಡ್ರೆಸ್ಗೆ ಹೇಗೆಲ್ಲ ನೀವು ಅಪ್ಲೋಡ್ ಅನ್ನೋದು ಮಾಡಬೇಕು ಅಂತ ನಮಗೆ ಇಮೇಲಲ್ಲಿ ತಿಳಿಸಿರ್ತಾರೆ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ರಿಪ್ಲೈ ಅನ್ನೋದು ಕೊಡ್ತೀನಿ. ನಂತರ ನಿಮಗೆ ರೆಸ್ಯೂಮ್ ಬೇಕು ಅಂದರೆ ಗೊತ್ತಲ್ವಾ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ನನಗೆ ಸ್ಕ್ರೀನ್ಶಾಟ್ಸ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ನೀವು ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ಡಿಟ್ಟೋ ಕಂಪ್ನಿಗೆ ಸೂಟಬಲ್ ಆಗುವಂತಹ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡಿಕೊಡ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಆಲ್ ದಿ ವೆರಿ ಬೆಸ್ಟ್. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಗೈಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಬಾಯ್ ಬಾಯ್.